ಎದುರಾಗಿ ನಿಂತು ಬದುಕುವ ಕುಂಡಿಗಳು ಸುತ್ತು 25 ಹಳ್ಳಿಗಳು ಇನ್ನು ಯಾವನು ಹುಟ್ಟಿಲ್ಲ. ಒಂದು ವೇಳೆ ಅವನಾದರೂ ಸರ್ದಾರ ಹುಟ್ಟಿದ್ದರೆ ಅವನನ್ನು ಜೀವಂತ ದಾನ ಮಾಡುವುದೇ ಈ ರಣದೇವನ ಗುರಿ. ಅದರಂತೆ ಹಿಂದೆ ನನ್ನನ್ನು ಎದುರು ಹಾಕಿಕೊಂಡಿದ್ದ DIG ವಿಶ್ವನಾಥ್ ಟಿಕಾದಲ್ಲಿ ಮಣ್ಣು ಹಾಕಿಕೊಂಡು ನಿಗಿರಿ ನರಕಕ್ಕೆ ಹೋದ. ಕೊನೆಗೆ ಹೂವಾಗಿ ಅರಳಿ ಬಾಳಿ ಬದುಕಬೇಕಾಗಿದ್ದ ಅವನ ವಂಶದ ಕುಡಿಗಳು ಸತ್ತು ಸಮಾಧಿಗೆ ಆಹುತಿಯಾದವು. ಒಟ್ಟಿನಲ್ಲಿ ಈರೋ ದೇವರನ್ನು ಎದುರು ಹಾಕಿಕೊಂಡ ಗಂಡು ಗಲಿಗಳಿಗೆ ಈ ಭೂಗತ ಲೋಕದಲ್ಲಿ ಬದುಕುವ ಅವಕಾಶವಿಲ್ಲ. ನನಗೆ ಎದುರಾದ ಶತ್ರುಗಳ ಶವ ಸಂಸ್ಕಾರ ಮಾಡುವುದೇ ಈರದೇವನ ಬಲವಾದ ಛಲ. ಚಂದ್ರ ಬಗಲಲು ನನ್ನೇನು ನಾಯಿ ಅಂತಿರುವೆಯ ಕತ್ತೆ ಹಂಗಲ್ರಿ ದೇವರ ಏನ ಚಿಟ್ಟ ಚಿಟ್ಟ ಅಂತ ಚಿರಾಕತ್ತಿದ್ರ ಮತ್ತ ಅದಕ್ಕ ಕರಿದ್ರ ಅಂತ ಕೇಳಿದ್ರಿ ಈಗ ಮಾಡ್ತೀರಿ. ಇರಲಿ, ನಮ್ಮ ಎರಿವಲದ ಬಿಳಿ ಜೋಳದ ಅಡಿ ಉಪ್ಪಿಸಿಕೊಂಡು ಬಂದಿರುವೆಯ? ಯಾರಿಗೆ ಹೊಲದ್ರ ಗೌರಿ ಅಮ್ಮಮ್ಮ ಗೌರಿ ಅಲ್ಲಮ್ರಿ ಜಗ್ಲಿ ಮಲ್ಲಮ್ಮ ಜಗ್ ಆಚಕ ಹನುಮಮ್ರಿ ಹೊಲ ಬಿಟ್ಟು ಬಿಟ್ಟಿನ್ರಿ ತೆಗೆದ್ಬಿಟ್ರಿ ಕಳೆನ ಅದಕ್ಕೆ ಸಿದ್ಧ ಮಾಡ್ತೀರಿ ಗೌರಿ. ಮತ್ತೆ ಆ ಮಸಾಲೆ ಹೊಲದ ಕಡೆ ಮಸಾರಿ ಹೊಲತ್ರಿ ನಮ್ ಕೊರತೆಯಲ್ಲಮ್ಮ ಒಂದೊಂದು ಗೆಳೆ ರೀ ನಮ್ ಕುರ್ಕರಿ ಶಾಪ ಒಂದೊಂದು ಗೆಳೆ ತಗೊಂಡು ಹೋಗಿ ಯಾರ ಬರ ಹೊರಸು ಮಂದಿ ನಾರಿ. ಹಾಗಾದರೆ ಇಂದು ನಮ್ಮ ಹೊಳಿ ಹೊಲದ ಬಾಳೆಗೊನೆ ಕಟಾವು ಮಾಡಲು ಬರ್ತಾರೆ. ಅವರಿಂದ 10,000 ಅಡ್ವಾನ್ಸ್ ಇಸಿದುಕೊಂಡು ಕಳೆಯಿಂದ ಪದರ ಕೊಟ್ಟು ಬಿಡು. ಅಷ್ಟೇ ಮಾಡೋದಲ್ರಿ. ಅಂದಾಗೆ ಚಂದ್ರ, ನಿನ್ನೆ ಕಾಲೇಜಲ್ಲಿ ನನ್ನ ತಂಗಿ ಸುಕನ್ಯಾಡಿಗೆ ಯಾವನೋ ರ್ಯಾಗಿಂಗ್ ಮಾಡಿದಂತಲ್ಲ, ಯಾರವನು? ಏನ್ ಹುಚ್ಚಪ್ ಓದ್ರಿ ಅಲ್ರಿ ಹುಟ್ಟಿ ಹತ್ರ ಅವ್ರು ನಾನು ಸಾಲಿ ಕಟ್ಟಿ ಹತ್ತಿದ ಮಗ ನಾನಲ್ಲ ಅಲ್ರಿ ಅಂತ ನಾನೇನ ಸಾಲಿ ಹೋಗ್ತೀನಿ ಅವ್ರನ್ನ ಕರೆದು ಕೇಳಲ್ರಿ ಯಾಪಟ್ರಿ ನಾವ್ ಅವ್ರನ್ನ ಕರೆದು ಕೇಳಿಲ್ಲ. ತಂಗಿ,
ತಂಗಿ ಸುಕನ್ಯಾ. ಯಾಕಣ್ಣ ನಾನ್ ಕರೆದ ಕಾರಣ? ನಿನ್ನೆ ಕಾಲೇಜಲ್ಲಿ ನನಗೆ ರ್ಯಾಗಿಂಗ್ ಮಾಡಿದಂತಲ್ಲ, ಯಾರು ಅವನು ಪಕ್ಕದೂರಿಯ ಪರಮೇಶ್ವರ ಮಗ. ಅವನ ಹೆಸರು? ಅವನ ಹೆಸರು ಸಂಪತ್ ಅಂತ. ಚಂದ್ರ, ನನ್ನ ಜೀಪ್ ತೆಗೆದುಕೊಂಡು ಹೋಗಿ 4 ಜನ ಹುಡುಗಿಗಳನ್ನು ಕರೆದುಕೊಂಡು ಹೋಗಿ ಅವನನ್ನ ಹಾರ ಎಣಿಸಿ ಬಿಡು. ಹಾರ ಅಷ್ಟೇ ಯಾಕೆ ಇದ್ದಾರ? ಆ ಮಂಗಿನ ಮಗ ನನ್ನ ಕೈಯ ಸೇಕ್ನಪ್ಪ ಅಂದ್ರ ಅವನ ಹಾರ ಅಲ್ರಿ, ಊದೋ 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 ಎಣಿಸಿ ಹಳ್ಳಿ ಜನರ ಗಾಡಿಗೆ ಕಳಿಸ್ಬಿಡ್ತಿದ್ರಿ ಆ ಮಂಗಿನ ಮಗನ. ಏನಲ್ಲ ನೀನು ಈ ರೀತಿ ಹರ ಎಣಿಸಿ ಉದು ಎಣಿಸಿದ್ರೆ ನಮ್ಮ ಅಣ್ಣ ಒಬ್ಬ ದೊಡ್ಡ ರೌಡಿ ಅಂತ ತಿಳ್ಕೊತಾರೆ ನನ್ನ ಫ್ರೆಂಡ್ಸ್ ಎಲ್ಲ. ಮತ್ತೇನು ಮಾಡಲಿ ತಂಗಿ ಆ ಕೆಟ್ಟ ಕೊಳ್ಳಿಯನ್ನು? ಇನ್ನೊಂದು ಸಾರಿ ನನ್ನ ತಂಟೆಗೆ ಬರಬಾರ್ದು. ಹಾಗೆ ಮಾಡಿದ್ರೆ ಅಷ್ಟು ಸಾಕು ನನಗೆ. ಅವರ ಏನ್ ಚಿಂತೆ ಮಾಡ್ಬೇಡ್ರಿ, ನಾಳೆ ನಮ್ಮ ಇದ್ದಾಗ ಬರಂ ರೆಡ್ಡಿ ಒಂದು ಹೂಲಿಗೆ ಕಂಟ್ರಿ ವಾಯಿಸ್ಬಿಟ್ನಿ ಅಂದ್ರ ಉಪ್ಪಲ್ಲಿ ಹೋಗ್ಕೊಂಡ ಆ ಮಂಗನ ಮಗನ ಕರ್ಕೊಂಡ್ ಹೋಗಿ ಅವ್ನು ಹುಡುಗ ಎಣಿಸ್ಕೊಂಡಂತಾರೆ. ಅದಕ್ಕೆ ಚಿಂತೆ ಮಾಡ್ತೀರಿ ಅವರ? ನಡ್ರಿ ಹೋಗೋಣ, ನಮ್ಮ ಯಾಕ ಹಾಕಾಕತ್ತಾವು. ನಡ್ರಿ ಸ್ವಲ್ಪ ಊಟಕ್ಕೆ ಏನಾದ್ರು ಮಾಡಿ ನಡ್ರಿ. ಅಣ್ಣ ನಾನ್ ಕಾಲೇಜ್ ಹೋಗ್ಬರ್ತೀನಿ ಅಲ್ಲ.